ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಆನೆಯನ್ನು ನೋಡ್ತಾ, ಅಷ್ಟು ದೊಡ್ಡ ಪ್ರಾಣಿಯನ್ನು ನೋಡ್ತಾ, ಅದರ ಚಲನವಲನಗಳನ್ನು ಗಮನಿಸ್ತಾ, ಅದರ ಹತ್ತಿರದಲ್ಲೇ ನಿಂತು ಅದು ಸ್ನಾನ ಮಾಡೋದನ್ನು ನೋಡ್ತಾ, ಅದು ಮತ್ತೊಂದು ಆನೆಯ ಜೊತೆಗೆ ಒಡನಾಡೋದನ್ನು ನೋಡ್ತಾ ಇರೋದು ಎಲ್ರಿಗೂ ಇಷ್ಟನೇ. ಅದರಲ್ಲೂ ಮಕ್ಕಳಂತೂ ಈ ಆನೆಯನ್ನು ತುಂಬಾ ಇಷ್ಟಪಡ್ತಾರೆ. ಹಾಗೇನೆ ತಮಿಳುನಾಡಿನ ಕುಟುಂಬವೊಂದು ದುಬಾರೆ ಆನೆ ಶಿಬಿರಕ್ಕೆ ಆನೆಗಳನ್ನು ಹತ್ತಿರದಿಂದ ನೋಡೋಣ, ಬೇಸಿಗೆ ರಜೆ ಇದೆ, ಮಕ್ಕಳು ಖುಷಿ ಪಡ್ತಾರೆ ಅಂತ ದುಬಾರೆ ಶಿಬಿರಕ್ಕೆ ಬಂದಿದೆ. ಆದರೆ ಅಲ್ಲಿ ನಡೆದಿರುವಂಥ ದುರಂತ ಮಾತ್ರ ಎಂಥವರ ಮನಸ್ಸನ್ನು ಕಲಕೋ ಹಾಗಿದೆ. ತಂದೆ ಹಾಗೂ ಮಗುವಿನ ಕಣ್ಣೆದುರಲ್ಲೇ ತಾಯಿ ಆನೆಯ ತುಳಿತಕ್ಕೆ ಸಿಕ್ಕಿ, ಆನೆಯ ಅಡಿಯಲ್ಲಿ ಸಿಕ್ಕಿ ಪ್ರಾಣವನ್ನ ಕಳೆದುಕೊಂಡಿದ್ದಾಳೆ. ಈ ಘಟನೆ ನಡೆದಿರೋದು ದುಬಾರೆ ಆನೆ ಶಿಬಿರದಲ್ಲಿ. ಎಲಿಫೆಂಟ್ ಬಾತಿಂಗ್ ವೀಕ್ಷಣೆಯ ಸಂದರ್ಭ ಆನೆಗಳ ನಡುವೆ ನಡೆದಂತ ಹಠಾತ್ ಕಾಳಗದಲ್ಲಿ ಮಹಿಳೆಯ ಮೈ ಮೇಲೆ ಬಿದ್ದಿದೆ ಈ ಸಾಕಾನೆ. ಆನೆಯ ಅಡಿ ಸಿಲುಕಿ ಚೆನ್ನೈನ ಪಲ್ಲಾವರಂನ ಜಿನ್ಮು ಮೃತಪಟ್ಟಿದ್ದಾರೆ. ಆಕೆಯ ಪತಿ ಜೋಯಲ್ಗೂ ಕೂಡ ಗಂಭೀರ ಗಾಯ ಆಗಿದೆ. ಪಾಪ ಪತ್ನಿ ಆನೆಯ ಅಡಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ರೆ ಆಕೆಯನ್ನ ರಕ್ಷಣೆ ಮಾಡೋಕೆ ಮಗುವನ್ನ ಕೈಯಲ್ಲೇ ಎತ್ಕೊಂಡಂತಹ ಪತಿ ಪರದಾಡಿರುವಂತಹ ವಿಡಿಯೋ ಎಂಥವರ ಮನಸ್ಸನ್ನು ಕಲಕೋ ಹಾಗಿದೆ. ಯಾರಿಗೆ ತಾನೇ ಗೊತ್ತಿರುತ್ತೆ ಹೇಳಿ. ಈ ರೀತಿ ಇದ್ದಕ್ಕಿದ್ದ ಹಾಗೆ ಆನೆಗಳು ಒಂದರ ಮೇಲೊಂದು ಬಿದ್ದು ಜಿದ್ದಿಗೆ ಬಿದ್ದು ಆ ಒಂದು ಮದವೇರಿದಂತೆ ಕಾದಾಡೋಕೆ ಶುರು ಮಾಡ್ತವೆ ಅಂತ. ಇಲ್ಲಿ ಕಂಜನ್ ಅನ್ನೋ ಆನೆ ಮಾರ್ತಾಂಡನ ಮೇಲೆ ದಾಳಿಗಿಳಿದಿದೆ. ನಮಗೆಲ್ಲ ಗೊತ್ತೇ ಇದೆ, ಮೈಸೂರು ದಸರಾದಲ್ಲಿ ಈ ಕಂಜನ್ ಆನೆ ಕೂಡ ಭಾಗವಹಿಸಿತ್ತು. ಈ ಕಂಜನ್ ಸ್ನಾನದ ವೇಳೆ ಇದ್ದಕ್ಕಿದ್ದ ಹಾಗೇನೆ ಮಾರ್ತಾಂಡನ ಮೇಲೆ ದಾಳಿಗಿಳಿದಾಗ ಅಲ್ಲೇ ಪಕ್ಕದಲ್ಲೇ ನೋಡ್ತಾ ಇದ್ದಂತಹ ಮಹಿಳೆ ಹಾಗೂ ಹಲವರು ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಆದರೆ ಆ ಮಹಿಳೆ ಅಚಾನಕ್ಕಾಗಿ ನೀರಿನ ಜಾರಿಗೆ ಸಿಲುಕಿ ಆನೆಯ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ವೇಳೆ ಆಕೆಯನ್ನು ಬಚಾವ್ ಮಾಡೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಆನೆಯ ಮೇಲಿದ್ದಂತಹ ಮಾವುತ ಹಾಗೇನೆ ಪಕ್ಕದಲ್ಲಿದ್ದ ಮಾವುತ ಎಷ್ಟೇ ಆನೆಗೆ ಅಂಕುಶವನ್ನು ಹಾಕಿ ತಿವಿದ್ರೂ ಕೂಡ, ಮತ್ತೊಬ್ಬ ಮಾವುತ ಕಲ್ಲನ್ನು ಎತ್ತಿ ಎಸೆದ್ರೂ ಕೂಡ ಆ ಮದವೇರಿದ ಆನೆಗಳ ಒಂಥರ ಕಾಳಗ ಏನಿತ್ತೋ ಆ ಕಾಳಗದಿಂದಾಗಿ ಅಡಿಯಲ್ಲಿ ಸಿಲುಕಿದಂಥ ಜಿನ್ಮು ಎಲ್ಲರ ಕಣ್ಣೆದುರೇ ಪ್ರಾಣ ಕಳ್ಕೊಳ್ಬೇಕಾಗಿ ಬಂತು. ಎಷ್ಟೇ ಎಚ್ಚರ ಇದ್ರೂ ಸಾಲದು ಅನ್ನೋದು ಈ ಘಟನೆಯಿಂದ ಮತ್ತೆ ಸಾಬೀತಾಗ್ತಾ ಇದೆ. ಆ ಆನೆಗಳು ಸ್ನಾನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಷ್ಟು ಹತ್ತಿರಕ್ಕೆ ಹೋಗಬಾರದಾಗಿತ್ತು. ಹಲವು ಬಾರಿ ಪಕ್ಕಕ್ಕೆ ಬನ್ನಿ, ಆನೆಯನ್ನೇ ಮುಟ್ಟಿ ಅದೇನು ಮಾಡೋದಿಲ್ಲ ಅಂತ ಮಾವುತ ಹೇಳಿದ್ರೂ ಕೂಡ ಆನೆಯನ್ನ ಮುಟ್ಟೋದಿಕ್ಕೆ, ಅದರ ಹತ್ತಿರಕ್ಕೆ ಹೋಗೋದಿಕ್ಕೆ ಪ್ರಯತ್ನ ಮಾಡಬಾರ್ದು. ಆ ರೀತಿ ಆದಾಗ್ಲೇನೆ ಈ ಅನಾಹುತಗಳು ನಮಗೇ ಗೊತ್ತಿಲ್ಲದಿರೋ ಹಾಗೆ ಪ್ರಾಣವನ್ನೇ ಬಲಿ ಪಡೆದುಕೊಂಡು ಬಿಡ್ತವೆ. ಈ ಹಿಂದೆ ಹಲವು ಬಾರಿ ಮಲೆನಾಡು ಭಾಗದಲ್ಲಿ, ಚಿಕ್ಕಮಗಳೂರು, ಹಾಸನ, ಸಕಲೇಶ್ಪುರ, ಮಡಿಕೇರಿ ಭಾಗದಲ್ಲಿ ಆನೆ ದಾಳಿಗಳಾಗಿರುವಂಥದ್ದು, ಹಾಗೆಯೇ ಕನಕಪುರ ಭಾಗದಲ್ಲೂ ಕೂಡ ಆನೆ ದಾಳಿಗಳಾಗಿ ಹಲವು ಪ್ರಾಣಗಳು ಬಲಿಯಾಗಿರುವಂಥದ್ದನ್ನು ಕೇಳ್ತಾನೆ ಬಂದಿದ್ದೀವಿ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ಈ ಚಿಕ್ಕಮಗಳೂರು, ಸಕಲೇಶ್ಪುರ ಭಾಗದಲ್ಲಂತೂ ನಿರಂತರವಾಗಿ ಮಾನವ ಮತ್ತು ಆನೆಯ ಸಂಘರ್ಷ ನಡೀತಾನೆ ಇರುತ್ತೆ. ಅಲ್ಲಿ ಪ್ರಾಣಗಳು ಬಲಿಯಾಗ್ತಾ ಇರೋದು ಎಷ್ಟೋ ಬಾರಿ ನಿಂತೇ ಹೋಗೋದಿಲ್ವಾ ಅನ್ನುವಂತಹ ಆತಂಕ ಮೂಡಿಸಿರುವಾಗ, ಯಾವಾಗ ಆನೆಗೆ ಬಲಿಯಾಗೋದು ತಪ್ಪುತ್ತೆ ಅಲ್ಲಿನ ಮಲೆನಾಡು ಭಾಗದ ಜನರು ಅಂದ್ಕೊಳ್ತಿರುವಾಗ, ತಾವೇ ತಮ್ಮ ಕೈಯಾರೆ ಅಚಾತುರ್ಯದಿಂದ ಪ್ರಾಣವನ್ನು ಆನೆಗೆ ಚೆಲ್ಲಿದ್ರೆ ಇದು ಸ್ವಯಂಕೃತ ಅಪರಾಧ ಅಂತಾನೆ ಅನಿಸುತ್ತೆ. ಅಷ್ಟು ಹತ್ತಿರದಿಂದ ಆನೆಯನ್ನು ನೋಡುವಂಥ ಪ್ರಯತ್ನವನ್ನು ಮಾಡಿದ್ದೇ ಈ ಅನಾಹುತಕ್ಕೆ ಕಾರಣವಾಯಿತು ಅಂತ ಅನಿಸುತ್ತೆ. ಆಮೇಲೆ ಪತಿ ಜೋಯಲ್ಗೂ ಕೂಡ ಗಾಯಗಳಾಗಿದೆ. ಮಗುವನ್ನು ಕೈಯಲ್ಲಿ ಹಿಡ್ಕೊಂಡು ಪತಿ ಜೋಯಲ್ ಆ ಪತ್ನಿಯ ಶವವನ್ನು ನೋಡಿ ಕಣ್ಣೀರು ಸುರಿಸುವಂಥದ್ದು ಎಂಥವರ ಮನಸ್ಸನ್ನು ಕೂಡ ಕಲಕುವಂತಿದೆ. ದುಬಾರೆ ದುರಂತದ ಕಣ್ಣೀರಿನ ಕಥೆಗೆ ಈಗ ಪ್ರಾಣಿ ಪ್ರಿಯರು ಕೂಡ ಮನ ಮಿಡಿಯುವಂತಾಗಿದೆ. ದುಬಾರೆಯಲ್ಲಿ ನಡೆದಿದ್ದಂತಹ ಕಂಜನ್ ಹಾಗೆ ಮಾರ್ತಾಂಡ ಆನೆಯ ನಡುವಿನ ಕಾಳಗದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಕೂಡ
ಮೃತಪಟ್ಟಿದೆ. ಅತಿಯಾದ ಗಾಯಗಳಿಂದಾಗಿ ನಿನ್ನೆ ರಾತ್ರಿಯಿಂದ ಒದ್ದಾಡಿದ್ದಂತಹ ಮಾರ್ತಾಂಡ ಆನೆ ಇವತ್ತು ಮೃತಪಟ್ಟಿದೆ. ಇದು ಪ್ರಾಣಿ ಪ್ರಿಯರಿಗೆ ತುಂಬಾ ಬೇಸರವನ್ನ ಮೂಡಿಸಿದೆ. ನಿನ್ನೆಯ ಘಟನೆಯಲ್ಲಿ 2 ಆನೆಗಳು ಕಂಜನ್ ಹಾಗೆ ಮಾರ್ತಾಂಡ ಕಾಳಗಕ್ಕಿಳಿದಾಗ ಆ ಆನೆಯ ಅಡಿಯಲ್ಲಿ ಸಿಲುಕಿ ಮಹಿಳೆ ಮೃತಪಟ್ಟಿದ್ರು. ಇದರಿಂದ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಆದೇಶವನ್ನ ಅರಣ್ಯ ಸಚಿವರಾದಂಥ ಖಂಡ್ರೆ ಅವರೇ ಹೇಳಿದ್ರು. ಇನ್ನು ಆನೆಗಳನ್ನ 100 ಮೀಟರ್ ಅಂತರದಿಂದ ನಿಂತು ನೋಡಬೇಕು, ಯಾರು ಕೂಡ ಸಾಕು ಆನೆಗಳ ಹತ್ತಿರಕ್ಕೆ ಹೋಗುವಂತಿಲ್ಲ, ಈ ರೂಲ್ಸನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಮಾಡಲಾಗ್ತಾ ಇದೆ ಅನ್ನೋದನ್ನ ಹೇಳಿದ್ರು. ಆದರೆ ಈ ಒಂದು ಏನು ಆನೆಯನ್ನು ಹತ್ತಿರದಿಂದ ನೋಡೋಕ್ಕಾಗೋದಿಲ್ಲ ಅನ್ನುವಂಥ ಬೇಸರದ ಸುದ್ದಿಯ ನಡುವೆನೇ ಆ ಕಾಳಗದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದಂತಹ ಮಾರ್ತಾಂಡ ಆನೆ ಮೃತಪಟ್ಟಿರುವಂಥದ್ದು ಪ್ರಾಣಿ ಪ್ರೇಮಿಗಳಲ್ಲಿ ಮತ್ತಷ್ಟು ಬೇಸರವನ್ನು ಮೂಡಿಸಿದೆ. ಹಾಗೆಯೇ ಈ ಚೆನ್ನೈನ ಕುಟುಂಬದಲ್ಲಿ ಏನು ಮಗು ಹಾಗೆ ತಂದೆ ತಾಯಿ ಬಂದಿದ್ರು. ಅಲ್ಲಿ ಮಗುವಿನ ಜೊತೆ ತಂದೆ ಕಣ್ಣೆದುರಲ್ಲೇ ಆ ತಾಯಿ ಪ್ರಾಣ ಬಿಡೋದನ್ನು ನೋಡಬೇಕಾದಂಥ ಒಂದು ದುರಂತ, ಅದು ಕೂಡ ಎಲ್ಲರ ಮನ ಕಲಕುವಂತೆ ಮಾಡಿತ್ತು. ಒಟ್ಟಾರೆ ಈ ಒಂದು ಘಟನೆ, ದುಬಾರೆಯ ಆನೆ ಶಿಬಿರ ಕೊಡಗಿನಲ್ಲಿ ನಡೆದಂಥ ಒಂದು ಘಟನೆ ಎಲ್ಲ ಪ್ರಾಣಿ ಪ್ರಿಯರಿಗೆ ಒಂಥರ ಕಳವಳವನ್ನು ಉಂಟು ಮಾಡಿದೆ, ಜೊತೆಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ನೀಡಿದೆ. ಸರ್, ಹೆಚ್ಚು ಕಮ್ಮಿ ನಾನೊಂದು 100 kg ಇದ್ದೀನಿ, ಸಣ್ಣ ಆಗಬೇಕು, 75 kgಗೆ ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.